ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿರೋ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ನಿಮ್ಮ ಮುಂದೆ ತಂದಿದ್ದೇನೆ. 2026ರ ಕ್ರಿಸ್ಮಸ್ ನ್ಯೂ ಇಯರ್ ಬಂಪರ್ ನ ಆ 20 ಕೋಟಿ ಗೆದ್ದ ಅದೃಷ್ಟವಂತ ಯಾರು ಅಂತ ಇಡೀ ರಾಜ್ಯವೇ ಹುಡುಕ್ತಿದೆ. ಅಷ್ಟರಲ್ಲಿ ಒಂದು ವ್ಯಕ್ತಿ ಓಡೋಡಿ ಬಂದು ಶಾಪ್ ಮುಂದೆ ನಿಂತಿದ್ದಾನೆ. ಇಡೀ ಮೀಡಿಯಾ ಮತ್ತು ಅಲ್ಲಿರುವ ಜನರೆಲ್ಲ ಇವನೇ ಆ 20 ಕೋಟಿ ಗೆದ್ದಿರುವ ಕೋಟ್ಯಾಧಿಪತಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರು. ಆದರೆ ಆತ ಕೊಟ್ಟ ಟ್ವಿಸ್ಟ್ ಇದೆಯಲ್ಲ, ಅದನ್ನು ಕೇಳಿ ನೀವು ನಕ್ಕು ನಕ್ಕು ಸುಸ್ತಾಗೋದು ಗ್ಯಾರಂಟಿ. ಹಾಗೆ ಕ್ರಿಸ್ಮಸ್ ಬಂಪರ್ ವಿನ್ನರ್ ಎಲ್ಲಿ ಅವರಂತ ಶಾಪ್ ಏಜೆಂಟ್ಸ್ ನವರು ಕನ್ಫರ್ಮ್ ಮಾಡಿದ್ದಾರೆ. ಎಲ್ಲಿ ಅವರಂತ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಇಡೀ ಮೀಡಿಯಾ ಮತ್ತೆ ಜನ ಇವನೇ ಆ 20 ಕೋಟಿ ಗೆದ್ದಿರೋ ಅದೃಷ್ಟವಂತ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರು. ಜನರೆಲ್ಲ ಕ್ಯಾಮರಾ ಹಿಡ್ಕೊಂಡು ಇವನ ಹಿಂದೆ ಬಿದ್ರೆ ಆ ಮನುಷ್ಯ ಫುಲ್ ಸೀರಿಯಸ್ ಆಗಿ ಬಂದು ಏನು ಹೇಳಿದ ಗೊತ್ತಾ? ತನ್ನ ಟಿಕೆಟ್ನ ಕೊನೆಯ ನಂಬರ್ 8460 ಅಂತ ತೋರಿಸಿ ನನ್ನ ಅದೃಷ್ಟ ನೋಡಿ ಬರೀ 5 ನಂಬರ್ ಮಿಸ್ ಆಯ್ತು, ಇಲ್ಲಾಂದ್ರೆ ಇವತ್ತು ಆ 20 ಕೋಟಿ ನಂದೇ ಆಗ್ತಿತ್ತು ಅಂತ ಹೇಳಿದ್ದಾನೆ. ಅಷ್ಟಕ್ಕೂ ಆತ ಅಷ್ಟು ಗಡಿಬಿಡಿಯಲ್ಲಿ ಬಂದಿದ್ದು 20 ಕೋಟಿಗಲ್ಲ, ಬದಲಾಗಿ ಅದೇ ಟಿಕೆಟ್ಗೆ ಬಂದಿರೋ ಬರೀ 1,000 ರೂಪಾಯಿ ಕ್ಲೇಮ್ ಮಾಡೋಕ್ಕೆ. ಇದನ್ನು ಕೇಳಿದ ಮೀಡಿಯಾದವರು, ನಮಗೆ 20 ಕೋಟಿಯ ವಿನ್ನರ್ ಸಿಗದೇ ಇದ್ರೂ ಪರವಾಗಿಲ್ಲ, ಆದರೆ ಈ 1,000 ರೂಪಾಯಿ ವಿನ್ನರ್ ಮಾತ್ರ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ಆತನ ಡಿಮಾಂಡ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ವಿಷಯ ಏನಂದ್ರೆ, ಈತ ಕಳೆದ 10 ತಿಂಗಳಿಂದ ಇದೇ ಶಾಪ್ನಲ್ಲಿ ದಿನಾ ಟಿಕೆಟ್ ತೆಗೊಳ್ತಿರೋ ರೆಗ್ಯುಲರ್ ಕಸ್ಟಮರ್ ಅಂತೆ. ಅದಕ್ಕೆ ಆತ ಏನಂತಿದ್ದಾನೆ ಅಂದ್ರೆ, ನನಗೆ 20 ಕೋಟಿ ಸಿಗದಿದ್ರೆ ಏನಂತೆ, ನಾನು ದಿನ ಬರೋ ಶಾಪಿಗೆ ಬಂಪರ್ ಹೊಡೆದಿದ್ದೆ ಅಲ್ವಾ, ಆ ಖುಷಿಗೆ ಶಾಪ್ ಓನರ್ ನನಗೆ ಪಾರ್ಟಿ ಕೊಡಲೇಬೇಕು. ಅಷ್ಟೇ ಅಲ್ಲ, ನನಗೊಂದು ಕಾರ್ ಅಥವಾ ಮೋಟಾರ್ ಸೈಕಲ್ ಕೊಡಿಸಲೇಬೇಕು ಅಂತ ಫುಲ್ ಕಾಮಿಡಿಯಾಗಿ ಡಿಮಾಂಡ್ ಮಾಡ್ತಿದ್ದಾನೆ. ಇನ್ನು ಶಾಪ್ ಓನರ್ ಕೂಡ ಒಂದು ಮಜವಾದ ವಿಷಯ ಹಂಚಿಕೊಂಡಿದ್ದಾರೆ. ಈ ವ್ಯಕ್ತಿಗೆ ಬೆಳ್ಳಂಬೆಳಿಗ್ಗೆ ರಿಸಲ್ಟ್ ಬರೋಕ್ಕೂ ಮುಂಚೆ ಶಾಪ್ ಓನರ್ ಬಂದು ಹೇಳಿದ್ರಂತೆ, ದೇವರೇ ಇವತ್ತು ಏನಾದರೂ ಮಾಡಿ ನಮಗೆ ಲಾಟ್ರಿ ಹೊಡೆಯೋ ಹಾಗೆ ಮಾಡು, ಎಲ್ಲರಿಗೂ ನನ್ನ ಕೈಯಾರೆ ಲಾಡು ಮತ್ತು ಜ್ಯೂಸ್ ಹಂಚೋ ಹಾಗೆ ಮಾಡುವಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರಂತೆ. ನೋಡಿ, ಶಾಪ್ ಓನರ್ ಕೇಳಿದ ಹಾಗೆ ದೇವರು ತಥಾಸ್ತು ಅಂದುಬಿಟ್ಟ. ಈಗ 1,000 ರೂಪಾಯಿ ಬಂದಿದ್ದಕ್ಕೆ ಅಷ್ಟಕ್ಕೆ ಸಮಾಧಾನವಾಗದ ಈತ ಬರೀ ಒಂದು ಲಾಡು ಮತ್ತು ಕೋಲ್ಡ್ ಡ್ರಿಂಕ್ಸ್ ಕುಡಿದರೆ ಸಾಲದು, ನನ್ನ ಹೆಂಡತಿ ಮತ್ತು ಮಕ್ಕಳನ್ನು ಶಾಪಿಗೆ ಕರ್ಕೊಂಡು ಬರ್ತೀನಿ, ಅವರಿಗೂ ಲಾಡು ಜ್ಯೂಸ್ ಕೊಡಿಸಿ ಫುಲ್ ಗ್ರ್ಯಾಂಡ್ ಆಗಿ ಟ್ರೀಟ್ ಕೊಡಬೇಕು ಅಂತ ಓನರ್ ಜೊತೆ ಕಿತ್ತಾಡ್ತಿದ್ದಾನೆ. ಏನೇ ಆದರೂ ಆತನ ಕಾನ್ಫಿಡೆನ್ಸ್ ಮತ್ತು ಈ ಸಂಭ್ರಮ ನೋಡೋಕ್ಕೆ ಸಖತ್ ಮಜಾ ಅನಿಸ್ತಿದೆ. ಇದೇ ವೇಳೆ ಇಂಟರ್ವ್ಯೂವರ್ ಲಾಟ್ರಿ ಶಾಪ್ ಓನರ್ ಬಳಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದೇನಂದ್ರೆ, ಈ ಶಾಪಿಗೆ ಬರೀ ಕ್ರಿಸ್ಮಸ್ ಬಂಪರ್ ಮೊದಲನೇ ಬಹುಮಾನ ಮಾತ್ರ ಬಂದಿದೆಯೇ, ಅಥವಾ ಇದರ ಜೊತೆಗೆ ಬೇರೆ ಯಾವುದಾದರೂ ಬಹುಮಾನಗಳು ಕೂಡ ಬಂದಿವೆಯೇ ಅಂತ ಕೇಳಿದ್ದಾರೆ. ಇದಕ್ಕೆ ಏಜೆಂಟ್ ಪ್ರತಿಕ್ರಿಯೆ ನೀಡಿ, ನನಗಂತೂ ಈಗ ಅದನ್ನು ನೋಡಲು ಸಮಯವೇ ಇಲ್ಲ, ಬೆಳಗ್ಗೆಯಿಂದ ಜನ ಶಾಪಿಗೆ ರಶ್ ಆಗಿ ನುಗ್ಗಿ ಬರ್ತಿದ್ದಾರೆ, ಹಾಗಾಗಿ ನಾನು ಕೆಲಸದಲ್ಲಿ ಫುಲ್ ಬ್ಯುಸಿಯಾಗಿದ್ದೀನಿ ಅಂತ ಹೇಳಿದ್ದರು. ಈಗ ಅಸಲಿ ವಿಚಾರಕ್ಕೆ ಬರೋಣ. ಯಾರು ಆ 20 ಕೋಟಿ ವಿನ್ನರ್? ಸದ್ಯದ ಮಾಹಿತಿ ಪ್ರಕಾರ ವಿನ್ನರ್ ಹೆಸರು ಇನ್ನೂ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ. ಬಹುಶಃ ವಿನ್ನರ್ ಆಲ್ರೆಡಿ ದುಡ್ಡು ಕ್ಲೇಮ್ ಮಾಡಿರಬಹುದು, ಆದರೆ ಪ್ರೈವಸಿ ಮತ್ತು ಸೆಕ್ಯೂರಿಟಿ ಕಾರಣಕ್ಕೆ ಸರ್ಕಾರ ಅವರ ಹೆಸರನ್ನು ಇನ್ನು ಸಾರ್ವಜನಿಕವಾಗಿ ಬಿಟ್ಟುಕೊಟ್ಟಿಲ್ಲ ಅಷ್ಟೇ. ಕೊಟ್ಟಾಯಂನಲ್ಲಿ ವಿನ್ನರ್ ಇರೋದು ಪಕ್ಕನ. ಹಿಂದಿನ ವರ್ಷಗಳಲ್ಲೂ ಕೊಟ್ಟಾಯಂನಲ್ಲಿ ಸೇಲ್ ಆಗಿದ್ದ ಬಂಪರ್ ಟಿಕೆಟ್ಗಳನ್ನು ಕರ್ನಾಟಕ ಮತ್ತು ಚೆನ್ನೈ ಮೂಲದವರೇ ಗೆದ್ದಿದ್ರು. ಆದರೆ ಈ ಬಾರಿ ಒಂದು ದೊಡ್ಡ ಲಾಜಿಕ್ ಇದೆ. ಈ ಲಾಟ್ರಿ ಶಾಪ್ ಇರೋದು ತುಂಬಾನೇ ಬ್ಯುಸಿ ಇರೋ ಹೈವೇ ರಸ್ತೆಯಲ್ಲಿ.
ಇಲ್ಲಿ ಪಾರ್ಕಿಂಗ್ ಜಾಗವೇ ಇಲ್ಲದ ಕಾರಣ ಹೊರಗಿನವರು ಗಾಡಿ ನಿಲ್ಲಿಸಿ ಟಿಕೆಟ್ ತಗೊಂಡಿರೋ ಚಾನ್ಸಸ್ ತುಂಬಾನೇ ಕಡಿಮೆ. ಹಾಗಾಗಿ ವಿನ್ನರ್ ಖಂಡಿತ ಲೋಕಲ್ ವ್ಯಕ್ತಿಯೇ ಆಗಿರ್ತಾರೆ ಅಂತ 80% ಜನರು ಗೆಸ್ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈ ಬಾರಿ ಅದೃಷ್ಟ ಪಕ್ಕ ಕೊಟ್ಟಾಯಂನವರಿಗೆ ಒಲಿದಿದೆ ಅನ್ನೋದು ಎಲ್ಲರ ಲೆಕ್ಕಾಚಾರ. ಹಾಗಾಗಿ ನೋಡಿದ್ರಲ್ಲ, 20 ಕೋಟಿ ವಿನ್ನರ್ ಯಾರು ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ಆದ್ರೆ ಈ 1,000 ರೂಪಾಯಿ ವಿನ್ನರ್ ಮಾತ್ರ ಇವತ್ತು ಸಖತ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಕ್ರಿಸ್ಮಸ್ ಬಂಪರ್ನ ಫನಿ ಅಪ್ಡೇಟ್. ಆ 20 ಕೋಟಿ ಗೆದ್ದವರು ಯಾರೋ ಆದ್ರೂ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್. ಆದ್ರೆ 1,000 ರೂಪಾಯಿ ಗೆದ್ದು ಕಾರ್ ಬೈಕ್ ಕೇಳ್ತಿರುವ ಈ ವ್ಯಕ್ತಿಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.